ಪುಣ್ಯ ಕಪಿಗೆ ಚಪಲ ಬುದ್ಧಿಯ ಅದೇ 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 ಅದನ್ನೇ ಪ್ರಯೋಗಿಸುವುದಕ್ಕೆ ಇಲ್ಲಿಂದ ಮುಂದಾಗಿದ್ದೀಯ ಅದೇನು ನನ್ನ ಬಿಟ್ಟದ ಕಪಿಗೆ ಮಾತಿನ ಚಪಲ ಅಲ್ಲ ತಿನ್ನುವ ಚಪಲ ಮತ್ತಂತದು ತಿಂತಾದ್ರೂ ಹಣ್ಣು ಕೊಳತದುಂಟು ಒಳ್ಳೆ ನೋಡ್ಲಿಕ್ಕಿಲ್ಲ ಕೊಳೆತದುಂಟು ಅದನ್ನು ನೋಡಿ ತಿಂದು ರುಚಿದರಿಗೆ ನೀತಿ ಶಾಸ್ತ್ರ ಪುರಾಣ ಇದೆಲ್ಲ ಯಾರಿಗೆ ರಾಬಣವಾಗಿ ನನಗಂದಿನ ಹೇಳೋದು ನಾನು ಹುಟ್ಟುವಾಗಲೇ ಅಭ್ಯಾಸ ಮಾಡಿಕೊಂಡು ಬಂದವ ನಿನ್ನಿಂದ ಕೇಳಲಿಕ್ಕೆ ಇನ್ನೇನುಂಟು ಓದಿದ್ದೆಲ್ಲ ಓದುವುದ ಅದನ್ನು ಕರಗತ ಮಾಡಿ ಕರಗಿಸಿ ನೀವು ಕುಡಿದಿದ್ದೇನೆ ಗೊತ್ತಾದ್ರೆ ಕೆಲವರು ಓದುವುದು ಮಾತ್ರ ಅದು ತಲೆಯಲಿಲ್ಲ ಮನನ ಮಾಡುವುದಿಲ್ಲ ಅದಿಲ್ಲ ಇದು ಹಾಗಲ್ಲ ಇದನ್ನು ಕರಗಿಸಿ ನೀನು ಮನೆಗೆ ಹೋಗುತ್ತೆ ಅಲ್ಲದ್ರೆ ಬೇಕಾ ನೀನು ಯಾರಿಗೆ ಲಂಕೆಗೆ ಹೋಗುತ್ತೆ ನಿನ್ನ ಕೈಕಾಲು ಬಂದಿಸಿ ಲಂಕೆಗೆ ಕೊಂಡು ಹೋಗುವ ರಾವಣ ಸದೆ ಬಡಿವೆ ನನಗೆ ಬೇಕು ನೀನು ದಶಶಿರನ ಸುದ್ದಿವಾಳಾಗಿರಲಿ ಕೊಳ್ಳು ತೊಂದೆ ನಗೆತಾಡಿಗೂ ಮೂಲೆ ಹೋಯ್ತು ಸುತ್ರಾಮ ತನೆಯ ಕಿಷ್ಟಿಂದ ಬಳಿ ತಂದಿರಿಸಿ ಮನದೆ ಯೋಚಿಸುತ್ತೆಂದನು ನನ್ನ ಬಾಲದಲ್ಲಿ ಬಂಧಿಸಿದ್ದೇನೆ ನಾನು ಬಾಲದಲ್ಲಿ ಬಂಧಿಸಿ ಏನು ಮಾಡುದು ಈಗ ಇವನು ಏನು ಮಾಡುದಪ್ಪ ಈಗ ಬಾಳದಲ್ಲಿ ಬಂಧಿಸಿ ಪುನಃ ಸಮುದ್ರದಲ್ಲಿ ಮುಳುಗಿಸಿ ಆಯ್ತು ಎಲ್ಲಿಗೆ ಬರ್ತಿ ನನ್ನ ಬಂಧನಕ್ಕೆ ಸಿಲುಕಿರುವೆ ನೀನು ನಿನ್ನನ್ನು ಹೀಗೆ ಬಿಟ್ಟರೆ ಪುನಃ ಯುದ್ಧಕ್ಕೆ ನಿಲ್ತೀನಿ ನೀನು ಇನ್ನು ಮುಂದೆ ವಾಲಿಯಲ್ಲಿ ಯುದ್ಧಕ್ಕೆ ನಿಲ್ಬಾರ್ದು ಅದಕ್ಕಾಗಿ ಒಂದು ವ್ಯವಸ್ಥೆ ಆಗಬೇಕು ಕೊಂಡು ಹೋಗ್ತೇನೆ ನನ್ನ ಮಗ ಇದ್ದಾನೆ ಅಂಗದ ಚಿಕ್ಕ ಮಗು ಅವನ ತೊಟ್ಟಿಲಿಗೆ ಆದ ಆಟಕ್ಕೆ ಒಂದು ಗೊಂಬೆ ಬೇಕು ಆ ಅಂಗದನ ತೊಟ್ಟಿಲಿಗೆ 10 ತಲೆ 20 ಕೈಗಳ ಗೊಂಬೆಯನ್ನು ಕಟ್ಟಿದ್ದೇನೆ ಕೈ ಕಸೆ ಪುತ್ರನ ಕಾಣದೆ ಅಳುತ್ತೀರೆ ಪೌರಸ್ತ್ಯ ನರಿತು ಮತ್ತೆ ಭಾಗ ಮನೆಯ ಸಂತೈಸಿ ಪರದಿವಿ ಜೋತ್ತಮ ನನುಗಾನಿಂದೆಡೆಗೆ ನಮಗೆ ಗುರುತಿಸಬಹುದು ಶ್ರುತಿ ಪ್ರತಿಭಾ ಸಂಪನ್ನರು ಮತಿ ಪ್ರತಿಭಾ ಸಂಪನ್ನರು ಅವಧಿ ಪ್ರತಿಭಾ ಸಂಪನ್ನರು ಅಂತ ಶ್ರುತಿ ಪ್ರತಿಭಾ ಸಂಪನ್ನರು ಅವರಿಗೆ ಮತ್ತೊಬ್ರು ಹೇಳಿದ್ರೆ ಅರ್ಥವಾಗುತ್ತದೆ ಆದರೆ ಅವರಿಗೆ ಮಾತ್ರ ಮತಿ ಇರೋದಿಲ್ಲ ಇನ್ನೊಂದು ಮತಿ ಪ್ರತಿಭಾ ಸಂಪನ್ನರು ಎಲ್ಲಾ ಶಕ್ತಿಗಳ ವಿಚಾರಗಳನ್ನು ತಿಳಿಯುವಂತಹ ಶಕ್ತಿ ಅವರಿಗಿದೆ ಇನ್ನೊಂದು ಅವಧಿ ಪ್ರತಿಭಾ ಸಂಪನ್ನರು ಮತ್ತೊಬ್ರು ಹೇಳಿದ್ರೆ ಕೇಳೋದಿಲ್ಲ ತಮಗೆ ಬುದ್ಧಿ ಇರೋದಿಲ್ಲ ಅವಧಿ ಬರುವಾಗ ಮಾತ್ರ ಅವರಿಗೆ ಗೊತ್ತಾಗೋದು ಆದರೆ ಅವಧಿ ಬರುವಾಗ ಜೀವನದ ಅವಧಿಯೇ ಮುಗಿದಿರುತ್ತದೆ ನನ್ನ ಮೊಮ್ಮಗ ರಾವಣ ಅದೇ ವರ್ಗಕ್ಕೆ ಸೇರಿದವ ಸೆಣಸಿದ ವಾಲಿಯೊಂದಿಗೆ ಸೆರೆ ಸಿಕ್ಕಿದ್ದಾನೆ ಪ್ರಹಸ್ತಾದಿಗಳು ಹೇಳಿದಾಗಲೇ ನನಗೆ ವಿಚಾರ ಗೊತ್ತಾದ್ದು ಕೈಕಸೆಯ ಅಳುವನ್ನು ನೋಡೋದಕ್ಕಾಗೋದಿಲ್ಲ ಅವಳನ್ನು ಸಮಾಧಾನಿಸುತ್ತೇನೆ ಕಿಷ್ಕಿಂದೆಗೆ ನಡೆಯುತ್ತೇನೆ ಸೆರವನ್ನು ಬಿಡಿಸುವುದಕ್ಕೆ ತೇಜಪುಂಜ ಮೂರ್ತಿಗಳು ಮಹಾತ್ಮರು ಅಂತ ಅರ್ಥವಾಯಿತು ಕಿಷ್ಕಿಂದೆಗೆ ಯಾಕೆ ಪ್ರವೇಶ ಮಾಡಿದ್ರಿ ನಮ್ಮ ಹುಡುಗನೊಬ್ಬ ತಪ್ಪಿಸಿಕೊಂಡಿದ್ದಾನಪ್ಪ ಹುಡುಕುತ್ತಾ ಬಂದವ ಅವನ ಒಂದು ಚಿತ್ರಪಟ ಇದ್ರೆ ಒಳ್ಳೇದಿತ್ತು ಹೇಗೆ ಅಂತ ನಮಗೆ ಹುಡುಕ್ಲಿಕ್ಕೆ ಆಗ್ತದೆ ಯಾರು ಚಹರ ಹೇಳಿದ್ರೆ ಹೀಗೆ ಅಂತ ಚಹರ ಹೇಳಬಹುದು ಹೇಗೆ ಅಲ್ಲ ಅವ ರಾಕ್ಷಸ ಅಲ್ಲ ಬ್ರಾಹ್ಮಣರು ದೇಹಿ ಅಂತ ಹೇಳಲಿಕ್ಕಲ್ವಾ
ಇಲ್ಲ, ಖಂಡಿತ ಇಲ್ಲ. ನಾಸ್ತಿ ಅಂತ ಹೇಳಿ ನಾಸ್ತಿ ಅಂತ ಹೇಳಲಾರೆ ನಾನು. ಕೊಡುವುದೇ ಆದ್ರೆ ಹುಡುಗ ಹೇಗಿದ್ದಾನಂತ ಹೇಳಿದ್ರೆ ಒಳ್ಳೆ ಇತ್ತು. ನಾನು ಒಂದು ಹುಡುಕಿಸ್ತೇನೆ. ಹುಡುಗನ ಹೆಸರು ಹೇಳಿದ್ರೆ ಅರ್ಥವಾಗಬಹುದು ನಿನಗೆ. ಯಾರು? ಅವನೇ ರಾವಣ. ಓ, ದಶಕಂಠನೇ. ಹೌದು ಸ್ವಾಮಿ, ನಾನು ಬೇಕೆಂದು ಸೆರೆಮನೆಗೆ ತಳ್ಳಿದ್ದೇನು ಅಲ್ಲ. ಅವನೇ ಬಂದು ನನ್ನಲ್ಲಿ ಯುದ್ಧಕ್ಕೆ ನಿಂತ. ಹಾಗಾಗಿ ಸ್ವಲ್ಪ ಪಾಠ ಆಗ್ಲಿಕ್ಕೆ ನಾನು ಸೆರೆಮನೆಯಲ್ಲಿ ತಂದಿದ್ದೆ. ಹುಡುಗ ಬಿದ್ದಿ ಎಡವಿ ಬಿದ್ದಿ ಅಂತ ಆಯ್ತು. ನಿಮ್ಮ ಮಗನವನು? ಮೊಮ್ಮಗ. ಹಾಗಿದ್ರೆ ತಾವು ಕುಲಸಸ್ಯ ಮೌನಮ್ಮ. ಈಗ ಕಳಿಸ್ತೇನೆ ಅವನು. ಆಗಲ್ಲ. ಯಾರಲ್ಲ ರಾವಣನ ಸೆರೆ ಬಿಡಿ. ನನಗೆ ಗೊತ್ತಿಲ್ವಾ ಬಂದಲ್ಲಿಗೆ ಹೋಗ್ಲಿಕ್ಕೆ? ಅಜ್ಜ, ನಿಮಗೆ ನಾನು ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲಲ್ಲ. ನಿನಗೆ ಇನ್ನು ತಿರುಗಾಟದ ತಿರುಗಾಟ ತಿರುಗಾಟ ಮಾಡಿದ್ರೆ ಒಳ್ಳೆ ಹೆಸರು. ನೀವು ಇಲ್ಲಿಗೆಲ್ಲ ಬರ್ಬೇಕು, ನಾನು ಬರುದಿಲ್ವಾ? ಹೊಲಸು ಮಾಡಿ ದಾರಿಯಲ್ಲಿ ಆದ್ರೂ ಹೆಸರು ಗಳಿಸಿಕೊಂಡಂತ ಅದೇ ವರ್ಗ. ನಾನು ಬರುದಿಲ್ವಾ ಇಲ್ಲಿಗೆ? ನಮ್ಗೆ ಗೊತ್ತಿಲ್ವಾ ಬರ್ಲಿಕ್ಕೆ? ನಿನ್ನ ಅಮ್ಮ ಅಳ್ತಾ ಇದ್ದಾಳಲ್ಲ. ಅಮ್ಮನಿಗೆ ಏನಂತ ಈಗ? ಒಳ್ಳೆ ಹೆಸರು ಮಾಡಿ ಹೆಸರು ಗಳಿಸೋದು, ಕೆಟ್ಟ ಹೆಸರು ಮಾಡಿ ಹೆಸರು ಗಳಿಸೋದು. ಅಮ್ಮನಿಗೆ ಬೇರೆ ಯಾಕೆ ಇವನನ್ನು ಅಮ್ಮನ ಅಭ್ಯಾಸವೇ ಹಾಗೆ ಸ್ವಾಮಿ. ಅವಳ ಕಾಲಬುಡದಲ್ಲಿ ಹೇಳ್ಬೇಕು, ರಾವಣ ಮಗ ಎಲ್ಲಿ ಹೋಗಬೇಡ ಹೀಗೆ ಹೇಳೋದು. ನೀನು ದಾರಿ ಬದಲಿಸುವುದೆಲ್ಲ ಬೇಡ ನನ್ನಲ್ಲಿ, ಗೊತ್ತಾಯ್ತಾ? ನಿನಗೆ ಹೋಗುವಾಗ ಹೇಳಿ ಹೋಗ್ಲಿಕ್ಕೆ ಏನಾಯ್ತು ನನಗೆ? ನೀವು ಸಿಕ್ಕಿದ್ರೆ ನನಗೆ ಆಯ್ತು, ಸೆರೆ ಬಿಡಿಸಿದೆ. ವಾಲಿ ಸ್ವಾಮಿ, ಒಂದು ಬೇಡಿಕೆಯಪ್ಪ. ಏನದು? ವಿರೋಧವನ್ನು ಕಟ್ಟಿಕೊಳ್ಬಾರ್ದು, ಮಿತ್ರರಾಗಿರ್ಬೇಕು, ಅದೊಂದು ಕೋರಿಕೆ ನಾನು. ದಶಗಂಟ ನ್ಯಾಯ ವಾಲಿ ದೀರ್ಘವಾದಂತಹ ದ್ವೇಷವನ್ನು ಯಾರಲ್ಲಿ ಇರಿಸಿಕೊಳ್ಳುವನಲ್ಲ. ಸರಿಯಪ್ಪ, ಸರಿ. ಇದು ನಾವಿರುವರು ಇನ್ನು ಮುಂದೆ ತುಲ್ಯವಾರಿ ಮಿತ್ರರು. ಹೀಗೆ ಎಂತಹ ಕಷ್ಟ ಒದಗಿದ್ರು ನನ್ನಲ್ಲಿ ಹೇಳು. ಆ ಕಷ್ಟಕ್ಕೆ ನಾನು ಒದಗುವುದಕ್ಕಿದ್ದೆ. ನನ್ನ ಸುಖದಲ್ಲಿ ನೀನು ಭಾಗ್ಯ. ಜಗತ್ತಿನಲ್ಲಿ ವೀರರು ಅನೇಕ ಮಂದಿಗಳು ಇರಬಹುದು. ನನಗೂ ಒಂದಿತ್ತು, ತಲೆಯಲ್ಲಿತ್ತು, ನಾನೇ ಅಂತ ಹೇಳಿ ಅದು ಇಲ್ಲಿಗೆ ಮುಟ್ಟುವಾಗ ಹೋಯ್ತು. ಆಗಲಪ್ಪ, ನಮ್ಮೊಳಗೊಂದು ಸಂಬಂಧ ಆಗುವ ಹಾಗಾಯ್ತಲ್ಲ. ಆಗಬೇಕಾಗಿದೆ ಏನೋ ಅದು ವಿದ್ಯುತ್ ಮಿತ್ರತ್ವ. ಅದರ ಜೊತೆಗೆ ಹೋಗು. ಬರ್ತೇನೆ. ಎಣಿಸಿದಾಗ ನಾನು ಲಂಕೆ ಹೇಳ್ತೇನೆ. ನೀನು ಮುಂದೆ ಹೋಗು, ಅವಳು ಕಾಯ್ತಾಳೆ. ನೀನು ಮುಂದೆ ಹೋಗು, ನಾನು ಮುಂದೆ ಹೋದ್ರೆ ಮುಂದೆ ನೋಡುವುದಕ್ಕೆ ನೋಡಿ ನೀವು ಆದಷ್ಟು ಮುಂದೆ ತರಬೇಕು ಅಂತ ಪ್ರಯತ್ನ ಮಾಡೋದು. ನೀನು ನಾನು ಹೇಳೋದು ಬೇರೆ ನಡಿಲಂತಿದೆ.